ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಮುಡಿಪು ಎಂಬ ಪುಟ್ಟ ಪಟ್ಟಣ ದಿನಗಳ ಹಿಂದೆ ರಾಜ್ಯ ಮಟ್ಟದಲ್ಲಿ ಸುದ್ದಿಗೀಡಾಯಿತು. ಆಟೋ ರಾಜಕನ್ಮಾರ್ ಯೂನಿಯನ್ ಎಂಬ ದಕ್ಷಿಣ ಕನ್ನಡ ಜಿಲ್ಲಾ ರಿಕ್ಷಾ ಚಾಲಕರ ಸಂಘವು ಏರ್ಪಡಿಸಿದ್ದ ಈ ಇಫ್ತಾರ್ ಕೂಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ರಸ್ತೆಯ ಒಂದು ಭಾಗವನ್ನ ಬ್ಲಾಕ್ ಮಾಡಿ ರಸ್ತೆಯಲ್ಲೇ ಇಫ್ತಾರ್ ಕೂಟ ಆಯೋಜಿಸಿರುವುದಕ್ಕೆ ಬೇರೆ ಬೇರೆ ಪ್ರತಿಕ್ರಿಯೆಗಳು ವ್ಯಕ್ತವಾದವು. ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಇಫ್ತಾರ್ ಕೂಟ ಏರ್ಪಡಿಸಬಾರದು ಎಂಬಲ್ಲಿಂದ ಹಿಡಿದು ರಾಜ್ಯ ಸರ್ಕಾರದ ಮುಸ್ಲಿಂ ಓಲೈಕೆಯ ಪರಿಣಾಮ ಇದು ಎಂಬಲ್ಲಿಯವರೆಗೆ ಟೀಕೆಗಳು ವ್ಯಕ್ತವಾದವು. ಹಾಗೆಯೇ ಹಿಂದೂ ಧರ್ಮದ ಸಂಭ್ರಮಗಳ ವೇಳೆಯಲ್ಲೂ ಹೀಗೆ ರಸ್ತೆ ಬ್ಲಾಕ್ ಮಾಡಲಾಗುತ್ತದೆ ಎಂಬ ಸಮರ್ಥನೆಗಳೂ ವ್ಯಕ್ತವಾದವು. ಹಿಂದೂ ಮತ್ತು ಮುಸ್ಲಿಮರನ್ನ ವಿಭಜಿಸುವುದಕ್ಕೆ ಇದನ್ನ ಬಳಸುವ ಸಂಚು ನಡೆದವು. ಒಟ್ಟಿನಲ್ಲಿ ಪರ ವಿರುದ್ಧ ಅಭಿಪ್ರಾಯಗಳಿಗೆ ಕಾರಣವಾದ ಈ ಇಫ್ತಾರ್ ಕೂಟದ ಬಗ್ಗೆ ಸಂಘಟಕರು ಏನು ಹೇಳ್ತಾರೆ? ಸಾರ್ವಜನಿಕರ ಅಭಿಪ್ರಾಯವೇನು? ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದವರ ನಿಲುವೇನು ಎಂಬುದನ್ನು ವೀಕ್ಷಕರ ಮುಂದಿಡುವ ಪ್ರಯತ್ನವೇ ಈ ಕಾರ್ಯಕ್ರಮ. ಮುಡಿಪು ರಸ್ತೆಯಲ್ಲಿ ಇಫ್ತಾರ್ ಕೂಟ ಅಸಲಿಯತ್ತೇನು? ಸಂಘಟಕರು ಹೇಳಿದ್ದೇನು? ನಮ್ಮ ಇರಾದೆ ಇದ್ದದ್ದು ರೋಡ್ ಸೈಡ್ ಮಾಡೋದಕ್ಕೆ. ಕುರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಸಾರ್ವಜನಿಕ ಮೈದಾನ ಇಲ್ಲ, ಅಥವಾ ಬೇಕಾದ ವ್ಯವಸ್ಥೆ ಕೂಡ ಈ ಭಾಗದಲ್ಲಿಲ್ಲ. ಯಾವುದೇ ಕಾರ್ಯಕ್ರಮ ಮಾಡೋದಿದ್ರೂ ಬೇಕಾದ ವ್ಯವಸ್ಥೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ನಾವು ಇಫ್ತಾರ್ ಕೂಟ ಮಾಡುವ ವ್ಯವಸ್ಥೆ ಮಾಡಿದ್ವಿ. ಕೊನೆಯ ಕ್ಷಣದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದ ಜನಸಂದಣಿ ನಮಗೆ ಇಲ್ಲಿ ಜನಪ್ರವಾಹ ಬಂದುಬಿಡ್ತು. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಯಿತು ಬ್ಲಾಕ್ ಮಾಡೋದು. ಆ ಸಂದರ್ಭದಲ್ಲಿ ಮುಖ್ಯವಾಗಿ ಇಲ್ಲಿರುವ ಪೊಲೀಸ್ ಅಧಿಕಾರಿಗಳೊಂದಿಗೆ ಅದರ ಬಗ್ಗೆ ಚರ್ಚಿಸಿದ್ವಿ. ಈ ಭಾಗದಲ್ಲಿ ಎಲ್ಲ ಧರ್ಮದ ಎಲ್ಲ ಸಂಘಟನೆ ಕಾರ್ಯಕ್ರಮ ನಡೀತಾ ಇರ್ತದೆ. ವರ್ಷಕ್ಕೊಂದು 10 ಕಾರ್ಯಕ್ರಮ ಆದರೂ ನಡೆಯುತ್ತೆ. ಆ ಸಂದರ್ಭಗಳು ಎಲ್ಲ ಸಂದರ್ಭದಲ್ಲೂ ರೋಡ್ ಬ್ಲಾಕ್ ಆಗೇ ಆಗುತ್ತೆ. ಹಾಗಾಗಿ ಪೊಲೀಸ್ ಅವರಿಗೂ ಗೊತ್ತಿದೆ, ಇಲ್ಲಿ ಯಾವುದೇ ಕೋಮು ಗಲಭೆಗಳಿಲ್ಲ, ಇಲ್ಲಿ ಯಾವುದೇ ಅಂಥ ಚರ್ಚೆಗಳಾಗೋದಿಲ್ಲ, ಇಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ. ಯಾಕಂದರೆ ವಾಹನ ದಟ್ಟಣೆ ಕಡಿಮೆ ಈ ಮುಡಿಪಲ್ಲಿ, ರಸ್ತೆ ವಿಶಾಲವಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆಯವರು ಮೌಖಿಕವಾಗಿ ಅನುಮತಿ ನೀಡಿದರು, ತತ್ಕ್ಷಣವೇ ತೆರವುಗೊಳಿಸಬೇಕು ಅಂತ ಹೇಳಿದರು. ಅದೇ ರೀತಿ ನಾವು 5 ನಿಮಿಷದಲ್ಲಿ ತೆರವು ಮಾಡಿಯೂ ಕೊಟ್ಟಿದ್ವಿ. ಯಾವುದೇ ಒಬ್ಬ ಸಾರ್ವಜನಿಕ ಇರಲಿ, ವಾಹನ ಚಾಲಕ ಇರಲಿ, ಆ ಅರ್ಧ ಗಂಟೆಯಲ್ಲಿ ಯಾರಿಗೂ ತೊಂದರೆ ಆದ ಬಗ್ಗೆ ಅವರು ಮಾತಾಡಲಿಲ್ಲ. ಸಾರಾಗವಾಗಿ ವಾಹನ ಚಲಿಸ್ತಾ ಇತ್ತು. ತೊಂದರೆ ಆಗಿದ್ದು ನಾವು ಮರುದಿನ ಸಾಮಾಜಿಕ ಜಾಲತಾಣ ಓಪನ್ ಮಾಡಿದಾಗ ತೊಂದರೆ ಆಗಿದ್ದು ಕಂಡಿತ್ತು. ಅದು ಕಾರಣ ಇದೆ. ಒಂದು, ಆ ನಮ್ಮ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಮರಲ್ಲೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಕಂಡಿತ್ತು. ಸೌಹಾರ್ದತೆ ಬಯಸದ ಮತೀಯ ಶಕ್ತಿಗಳು ತುಂಬಾ ಇವೆ. ಅವರಿಗೆ ಇದು ಸ್ವಲ್ಪ ಕಿರಿಕಿರಿ ಉಂಟು ಮಾಡಿತ್ತು ಅಂತ ನಾನು ಅನಿಸ್ತದೆ. ಅಂದರೆ ಇಲ್ಲಿನ ಯಾವ ಸಾರ್ವಜನಿಕರು ಲಿಖಿತವಾಗಿ ಎಲ್ಲಿಗೂ ದೂರು ನೀಡಿಲ್ಲ. ಆದರೆ EC ಎಲೆಕ್ಷನ್ ಕಮಿಟಿಯವರು ನೋಟಿಸ್ ಕಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿರುವ ಚರ್ಚೆಯನ್ನೇ ಅವರು ತೆಗೆದುಕೊಂಡು ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಈಗಾಗಲೇ ನೋಟಿಸ್ ಕಳಿಸಿದ್ದಾರೆ. ನಾವು ಅದಕ್ಕೆ ತಕ್ಕಂಥ ಉತ್ತರವನ್ನು ಇವತ್ತು ಸಂಜೆ ಒಳಗೆ ನೀಡ್ತೇವೆ. ನಾವು ಭಾಗವಹಿಸಿದ್ದೇವೆ, ನನ್ನ ಸ್ನೇಹಿತರು ಭಾಗವಹಿಸಿದ್ದಾರೆ. ನಾವೆಲ್ಲ ಇಲ್ಲಿ ಇಫ್ತಾರ್ ಕೂಟದಲ್ಲಿ ಇರುವಂಥವರು ನಾವು ಹೋಗಿದ್ದೇವೆ. ಅವರೆಲ್ಲ ನಾವು ಅಣ್ಣ ತಮ್ಮಂದಿರಿದ್ದಾಗೆ. ಮುಂಚೆಯಿಂದ ನಾವು ಒಟ್ಟಿಗೆ ದುಡಿತಾ ಇದ್ದೇವೆ. ಒಟ್ಟಿಗೆ ನಾವು ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗುವಾಗ, ಎಂಥದ್ದು ಮಾಡುವಾಗ ನಾವು ಇಲ್ಲಿ ಆ ಥರದ್ದು ಯಾವ ರೀತಿಯ ಭಾವನೆ, ಕೆಟ್ಟ ಭಾವನೆ ಯಾವುದೇ ರೀತಿ ನಾವು ಆ ಧರ್ಮ ಈ ಧರ್ಮ ಯಾವ ವಿಚಾರ ಕೂಡ ಬರುವುದಿಲ್ಲ. ಇಲ್ಲಿ ಒಂದು ಜನಸಾಮಾನ್ಯ ತೊಂದರೆ ಆಗಿದೆ ಅಂತೇಳಿ ಒಂದು ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆಗೆ ನಾವು ಇಲ್ಲಿ ಉತ್ತರ ಹೇಳೋದಂತ ಹೇಳಿದ್ರೆ ಯಾವ ಜನಸಾಮಾನ್ಯರಿಗೂ ತೊಂದರೆ ಆಗಿಲ್ಲ. ಇನ್ನೊಂದು ಕಡೆಯಿಂದ ನಾವು ರಸ್ತೆಯನ್ನು ಓಪನ್ ಆಗಿ ನಾವು ಬಿಟ್ಟಿದ್ದೇವೆ. ಅದರಿಂದ ನಮ್ಮ ಆಟೋ ರಾಜ್ಯ ಕನ್ಮಾರ್ ಸದಸ್ಯರು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತುಕೊಂಡು ಯಾವ ರೀತಿಯ ತೊಂದರೆ ಆಗದಾಗೆ, ಗಾಡಿಗಳು ಹೋಗುವಾಗ ಯಾವ ರೀತಿ ತೊಂದರೆ ಆಗದಾಗೆ ಎಲ್ಲದಕ್ಕೂ ವ್ಯವಸ್ಥಿತವಾಗಿ ಒಂದು ರೂಪ ಮಾಡಿ ಕೊಟ್ಟಿದ್ದಾರೆ. ಸಂಘಟನೆ ಸ್ಥಾಪನೆಯಾಗಿ 7 ವರ್ಷ ಆಯಿತು. ನಾವು ಹಲವಾರು ಬಾರಿ ಇಫ್ತಾರ್ ಕೂಟ ಮಾಡಿದ್ವಿ. ಕಳೆದ ಬಾರಿ ನಾವು ಹಾಲಲ್ಲಿ ಮಾಡಿದ್ವಿ, ರಸ್ತೆ ಬದಿಯಲ್ಲಿ ಮಾಡಿರಲಿಲ್ಲ. ಆದರೆ ಏನಾಯಿತು ಅಂದರೆ ಆವತ್ತು ಜನ ಬೆಂಬಲ ಕಡಿಮೆ ಆಯಿತು ಮತ್ತು ಹಿಂದೂ ಸಹೋದರರಿಗೆ ಬರಲಿಕ್ಕೆ ಕಷ್ಟ ಆಯಿತು. ದೂರ ಹಾಲ್ ಅಂದರೆ ತುಂಬ ದೂರ, 5-6 ಕಿಲೋಮೀಟರ್ ದೂರ. ಒಂದು ಇಫ್ತಾರ್ ಕೂಟಕ್ಕೆ ಅವರಿಗೆ ಬರೋದಕ್ಕೆ ಮನಸ್ಸಿದ್ರೂ ಕೂಡ ತುಂಬ ದೂರ ವಾಹನ ಮಾಡ್ಕೊಂಡು ಬರಬೇಕನ್ನುವ ಅದು ಖಂಡಿತವಾಗಿ ಅವರು ಹಿಂದೇಟಾಗ್ತಾರೆ. ಅಂಥ ಕಾರ್ಯಕ್ರಮ ಎಲ್ಲರೂ ನಮ್ಮ ಜೊತೆ ಇರಬೇಕು ಅನ್ನುವ ಇರಾದೆಯಿಂದಲೇ ಇವತ್ತು ಮುಡಿಪು ಜಂಕ್ಷನಲ್ಲಿ ಮಾಡಿದ್ವಿ. ಎಲ್ಲ ಇಲಾಖೆಗಳಿಗೂ ಅದರ ಬಗ್ಗೆ ಮಾಹಿತಿ ನೀಡೇ ಮಾಡಿದ್ವಿ. ಎಲ್ಲ ರಾಜಕೀಯ ಪಕ್ಷದವರು ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲ ಧಾರ್ಮಿಕ ಸಂಘಟನೆಯವರು ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲ ಇನ್ನಿತರ ಸಂಘ ಸಂಸ್ಥೆಯವರು ಕಾರ್ಯಕ್ರಮ ಮಾಡಿದ್ದಾರೆ. ಇದರಿಂದ ನಮ್ಮ ಮುಡಿಪಿಗೆ ಕೀರ್ತಿ ಹೆಚ್ಚಾಗಿದೆ ಹೊರತು ಯಾವತ್ತಿದ್ರೂ ಕಡಿಮೆ ಆಗಲಿಲ್ಲ. ಇನ್ನು ಮುಂದೆಯೂ ಮುಡಿಪಲ್ಲಿ ಮುಂದಿನ ವರ್ಷ ನಮ್ಮ ಮುಡಿಪುನಾರ ದೇವಸ್ಥಾನದಲ್ಲಿ ಬ್ರಹ್ಮಕಲೋತ್ಸವ ವಿಜೃಂಭಣೆ ನಡೆಯಲಿದೆ. ಈ ವರ್ಷ ನಡೆಯಲಿಕ್ಕಿದೆ. ಅದೇ ರೀತಿ ನಮ್ಮದು ಚರ್ಚಲ್ಲಿ ಕಾರ್ಯಕ್ರಮ ಇದೆ. ಇದನ್ನೆಲ್ಲ ನಾವು ಒಟ್ಟು ಸೇರಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ಮುಡಿಪಲ್ಲಿ ಏನು ಅಂತೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಕ್ರಿಯೆ ಕೊಡೋದಲ್ಲ, ತೋರಿಸ್ತೇವೆ ಯಾವ ರೀತಿ ಮುಡಿಪು ಅಂತೇಳಿ. ಆದರೆ ಇಂಥ ಒಂದು ನಮ್ಮನ್ನು
ವಿಭಾಗ ಮಾಡುವ ರೀತಿಯಲ್ಲಿ ಎಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ಕುತ್ಕೊಂಡು ಪ್ರತಿಕ್ರಿಯೆ ಕೊಡಬೇಕು. ನಮ್ಮೂರಿಗೆ ಬಂದು ಕೇಳಿ, ಯಾರಿಗಾದರೂ ಒಂದು ಅದು ಯಾವುದೇ ವ್ಯಕ್ತಿ ಆಗಲಿ ಅನ್ಯಾಯ ಆಗಿದ್ದ ತಿಳಿಸ್ಬೋದು. ಎಲ್ಲ ಪಕ್ಷದವರು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಪಕ್ಷದವರನ್ನು ಇವರು ಆಹ್ವಾನಿಸಿದ್ದಾರೆ. ಎಲ್ಲ ಧರ್ಮದವರು ಇಲ್ಲಿ ಪ್ರತಿಕ್ರಿಯೆ ಮಾಡ್ಬೋದು. ಆ ವಿಡಿಯೋವನ್ನು ಫುಲ್ಲು ನೋಡಿ ಅದರಲ್ಲಿ ನೋಡ್ಬೋದು. ಎಲ್ಲ ಅಲ್ಲಿ ಪ್ರೇಯರ್ ಸರ್ವ್ ಮಾಡೋದ್ರಿಂದ ಹಿಡಿದು ಎಲ್ಲವನ್ನು ಮಾಡಿರುವಂಥದ್ದು ಎಲ್ಲ ಧರ್ಮದವರು, ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದಂಥ ಆಟೋ ಚಾಲಕರು ಅಲ್ಲ. ಹಾಗೆ ಇನ್ನು ಮುಂದಕ್ಕೆ ಈ ಥರ ಕಾರ್ಯಕ್ರಮ ನಡೀತಾ ಇರ್ತದೆ. ಆದರೆ ಮೊನ್ನೆ ಆದಂಥ ಒಂದು ರಸ್ತೆ ಬ್ಲಾಕ್ ಈ ಥರ ಒಂದು ವಿಷಯ ಬಂದಿದೆ ಅಂತ ಹೇಳುವಾಗ ಜನಸಾಮಾನ್ಯ ತೊಂದರೆ ಆಗಿದ್ದ ವಿಚಾರ ಇಟ್ಕೊಂಡು ತುಂಬ ಜನ ಒಂದೊಂದು ಥರ ಅಪಪ್ರಚಾರ ಮಾಡಿದ್ದಾರೆ. ಅಪಪ್ರಚಾರಕ್ಕೆ ನಾವು ಧೃತಿಗೆಡುವಂಥದ್ದು ಇಲ್ಲ. ಬಾಲ್ ತುಂಬ ಚೆನ್ನಾಗಿ ನಡೆದಿದೆ, ಏನು ಬ್ಲಾಕ್ ಆಗಿಲ್ಲ, ಇಲ್ಲಿ ನಡೆದಂಥ ಸಾರ್ವಜನಿಕರು ಏನು ತೊಂದರೆ ಆಗಿಲ್ಲ, ಮತ್ತು ಬ್ಲಾಕ್ ಅಂತ ಆಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇಫ್ತಾರ್ ಕೂಟ ತುಂಬ ಸಂತೋಷ ಆಗಿದೆ. ಮೊನ್ನೆ ನಡೆದ ಸೌಹಾರ್ದ ಇಫ್ತಾರ್ ಸಂಗಮ ಆಟೋ ರಾಜ ಕನ್ಮಾರ್ ಇವರು ಸಂಘಟಿಸಿದಂಥ ಈ ಒಂದು ಇಫ್ತಾರ್ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಏನೋ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಏನೋ ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಕಿರುಕುಳ ಆಗಿದೆ ಅಂಥ ಘಟನೆ ಇಲ್ಲಿ ಯಾವುದೂ ನಡೆದಿಲ್ಲ. ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ, ನಾವು ಆ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೇವೆ. ಮತ್ತು ಮೀಡಿಯಾಗಳು ಅವರಿಗೆ ಬೇಕಾದ ಹಾಗೆ ಯಾವ ರೀತಿ ಅದನ್ನು ಏನೆಲ್ಲ ಗೊಂದಲ ಸೃಷ್ಟಿಸುವ ಕೆಲಸ ಕಾರ್ಯಗಳು ಇದಕ್ಕಿಂತ ಮುಂಚೆ ಕೂಡ ನಡೆದಿದೆ. ನಾವೀಗ ಇಲ್ಲಿ ಅಂಗಡಿ ತೆರೆದು 4 ವರ್ಷಕ್ಕಿಂತ ಮೇಲೆ ಆಯಿತು. ಇಲ್ಲಿ ಪರಸ್ಪರ ಸೌಹಾರ್ದದಲ್ಲಿ ಎಲ್ಲ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ ಎಲ್ಲ ಸೇರಿ ನಾವು ಒಟ್ಟಾಗಿ ಎಲ್ಲ ನಾವು ಪರಸ್ಪರ ಕೈ ಜೋಡಿಸುತ್ತಾ ಯಾವ ಕಾರ್ಯಕ್ರಮ ಇದ್ದರೂ ಅವರ ಗೋಮಾಸಾಚರಣೆ ಇರ್ತದೆ, ಅಥವಾ ದೀಪಾವಳಿಯಲ್ಲಿ ಇಲ್ಲಿ ಕಟ್ಟೆ ಪೂಜೆ ಬಳಿ ಅವರ ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ನಾವು ಪರಸ್ಪರ ಇದಕ್ಕೆ ಒಂದು ಸಹಕಾರ ಕೊಟ್ಟಿದ್ದೇವೆ, ಬೆಂಬಲ ಕೊಟ್ಟಿದ್ದೇವೆ. ತನು ಮನ ದನಗಳಿಂದ ನಾವೆಲ್ಲ ಸಹಕಾರ ಕೊಟ್ಟಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದೇ ತಾಯಿಯ ಮಕ್ಕಳಾಗಿದ್ದೇವೆ. ಇಷ್ಟರವರೆಗೆ ಯಾವುದೇ ಒಂದು ತಾರತಮ್ಯ ಬರಲಿಲ್ಲ. ಹಿಂದೂ ಸಹೋದರನ ಅಲ್ಲಿ ಒಂದು ಜಾತ್ರೆ ಇದ್ದರೆ ನಮ್ಮನ್ನು ಕರೀತಾನೆ, ನಾವು ಅಲ್ಲಿ ಹೋಗಿ ಊಟ ಮಾಡ್ತೇವೆ. ನಮ್ಮ ರಂಜಾನ್ ಟೈಮಲ್ಲಿ ಅವ್ರು ಬರ್ತಾರೆ, ಇದು ಪೆರ್ನಾಳಿಗೆ ಬರ್ತಾರೆ. ಎಲ್ಲ ಕ್ರಿಸ್ಮಸ್ಸಿಗೆ ನಾವು ಅಲ್ಲಿ ಚರ್ಚಿಗೆ ಹೋಗ್ತೇವೆ, ಅಲ್ಲಿ ನಮಗೆ ಒಂದು ಪಾರ್ಟಿ ಮಾಡ್ತೇವೆ. ಎಲ್ಲ ಇದೆ. ಯಾವುದೇ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಏನಿಲ್ಲ. ನಮ್ಮದು ಒಂದೇ ಇದು, ನಾವು ಇರುವುದು ಮನುಷ್ಯ ಜಾತಿ. ನಮ್ಮಲ್ಲಿ ಯಾರು ತಾರತಮ್ಯ ಯಾವುದೇ ಇಲ್ಲ. ನಾವು ಇಲ್ಲಿ ರಿಕ್ಷಾಕ್ಕೆ ಬರುವಾಗ ಬೆಳಿಗ್ಗೆ ಎಲ್ಲರೂ ದುಡಿಯೋಲಿಕ್ಕೆ ಎಲ್ಲ ಕಷ್ಟದಲ್ಲೇ ಬಂದು ಇಲ್ಲಿ ದುಡಿತಾರೆ. ಇದು ಯಾರಿಗೆ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಆಕ್ಸಿಡೆಂಟ್ ಆದರೆ ಅವ್ರು ಯಾವ ಜಾತಿ ಆ ಜಾತಿ ಯಾವ ನಾವು ಇಷ್ಟರೊಳಗೆ ನೋಡಲ್ಲ. ಹೋಗೋದು ಅವನನ್ನು ಹಾಸ್ಪಿಟ್ಲಿಗೆ ಮುಟ್ಟಿಸ್ತೇವೆ. ಅದೇ ರೀತಿ ನಾವು ಡಿಪಾರ್ಟ್ಮೆಂಟ್ಗೆ ಅದೇ ರೀತಿ ನಾವು ಅವರಿಗೆ ಬೇಕಾಗುವ ಸಹಾಯ ಮಾಡ್ತಾಯಿದ್ದೇವೆ. ಯಾರಾದರೂ ಕಾಣೆ ಆದರೆ ನಮ್ಮ ಹತ್ರ ಹೇಳ್ತಾರೆ. ಅವರು ನಮ್ಮ ಯೂನಿಯನ್ ಅಂದರೆ ಸರಿಸುಮಾರು 75 ಪಾರ್ಕ್ ಇದೆ. ಕೇರಳ, ಆಲ್ ಓವರ್ ಕರ್ನಾಟಕ, ಕಾಸರಗೋಡು ಎಲ್ಲ ಕಡೆ ನಮ್ಮ ಯೂನಿಯನ್ ಅವರಿದ್ದಾರೆ. ಇಲ್ಲಿ ಯಾರು ತೊಂದರೆ ಆದರೆ, ಅಲ್ಲಿ ಯಾರು ಮಿಸ್ಸಿಂಗ್ ಆದರೆ ನಮಗೆ ಆಗ್ತಾರೆ. ಇಂತಿಂಥವ್ರು ಕಾಸರಗೋಡು ನಾವು ಬೋರ್ಡ್ ಇಲ್ಲಿ ಕಾಣೆ ಆಗಿದ್ದಾನೆ ಅಂತೇಳಿ. ಆಗ ನಮ್ಮ ಗ್ರೂಪಲ್ಲಿ ಹಾಕಿದರೆ ಯಾರಾದರೂ ಹೇಳ್ತಾನೆ ಇಲ್ಲಿದ್ದ. ತುಂಬ ಸಲ ನಾವು ಡಿಪಾರ್ಟ್ಮೆಂಟ್ಗೆ ಸಪೋರ್ಟ್ ಮಾಡಿದ್ದೇವೆ. ಡಿಪಾರ್ಟ್ಮೆಂಟ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೇವೆ. ಅದೇ ರೀತಿ ನಾವು ಡ್ರಗ್ಸ್ ಮುಕ್ತ ಅಭಿಯಾನ ಕಾರ್ಯಕ್ರಮ ಮಾಡಿದ್ದೇವೆ. ಇದು ಇಷ್ಟರವರೆಗೆ ನಮ್ಮ ರಿಕ್ಷಾ ಚಾಲಕರಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ, ಏನಿಲ್ಲ. ಅದೇ ರೀತಿ ನಾವು ಮೊನ್ನೆ ಇಫ್ತಾರ್ ಕಾರ್ಯಕ್ರಮ ಮಾಡಿದ್ದೇವೆ, ಸೌಹಾರ್ದಯುತವಾಗಿ ಮಾಡಿದ್ದೇವೆ. ಕಳೆದ ವರ್ಷ ನಾವು SK ಹಾಲಲ್ಲಿ ಮಾಡಿದ್ದೇವೆ. ಈ ವರ್ಷ ಮುಡಿಪಿ ಜಂಕ್ಷನಲ್ಲಿ ಮಾಡಲಿಕ್ಕೆ ಅಂದರೆ ನಮ್ಮ ಹಿಂದೂ ಬಾಂಧವರು ಬರಬೇಕು, ನಾವು ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡಬೇಕು. ಅದನ್ನು ನೋಡಿ ಮತ್ತೆ ಬೇರೆಯವರು ಅದನ್ನು ನೋಡಿ ಒಂದು ನಮ್ಮ ಕೆಲಸ ಕಾರ್ಯಗಳು ನೋಡಿ ಅವರು ಮಾದರಿ ಆಗಬೇಕು, ಅವರು ಮಾಡಬೇಕಂತೇಳಿ ನಾವು ಇಲ್ಲಿ ಮಾಡಿದ್ದೇವೆ. ಅಂಗಡಿ ಚಾಲಕ ಅವರು ಇದ್ದಾರೆ, ರಿಕ್ಷಾ ಚಾಲಕರೆಲ್ಲ ಇದ್ದಾರೆ, ನೀವು ಜಂಕ್ಷನಲ್ಲಿ ಮಾಡಿ. ಅದಕ್ಕೋಸ್ಕರ ನಾವು ಮಾಡಿದ್ದೇವೆ. ನಮ್ಮ ಪ್ರೀತಿ ಇಟ್ಟು ಇಲ್ಲಿ 2-3 ಸ್ಥಳಗಳಲ್ಲಿ ಇಫ್ತಾರ್ ಕೊಟ್ಟಿತ್ತು. ಅದನ್ನು ಬಿಟ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು, ನಮ್ಮ ಯೂನಿಯನ್ ಮೇಲೆ ಪ್ರೀತಿ ಎಲ್ಲ ಸಹೋದರರು ಬಂದಿದ್ದಾರೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.